ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು 16ನೇ ತಾರೀಕು ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳಾದಂಥ ಶ್ರೀ ಶಂಕರಾಚಾರ್ಯರು ನಮ್ಮ ಗುಲ್ಬರ್ಗಕ್ಕೆ ಬರ್ತಿದ್ದಾರೆ. ಅವರು ಇಲ್ಲಿ 3 ದಿನ ಇದ್ದು ಹಲವಾರು ಕಾರ್ಯಕ್ರಮಗಳು ಅವ್ರ ಸೇವೆಯಲ್ಲಿ ಹಮ್ಮಿಕೊಂಡಿದ್ದೀವಿ. 16ನೇ ತಾರೀಕು ಬೆಳಗ್ಗೆ ಬಂದು ಸಂಗಮೇಶ್ವರ ಕಾಲನಿಯ ದತ್ತ ಮಂದಿರ ಹತ್ತಿರ ಇರುವಂಥ ಶಂಕರ ಮಠದಲ್ಲಿ ಬಂದು ಅವರು ನೆಲೆಸ್ತಾರಲ್ಲಿ ಬಂದು 3 ದಿನ ಅಲ್ಲೇ ಇರ್ತಾರೆ. ಸಾಯಂಕಾಲ ತಿಮ್ಮಾಪುರಿ ಸರ್ಕಲಿಂದ ಅವರಿಗೊಂದು ವಿಜಯ ಯಾತ್ರೆ, ಶೋಭಾಯಾತ್ರೆ ಒಂದು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಎಲ್ಲ ನಗರದ ಎಲ್ಲ ಜನರು ಬಂದು ಅದರೊಳಗೆ ಪಾಲ್ಗೊಂಡು ಗುರುಗಳ ಒಂದು ಆಶೀರ್ವಾದ ಪಡೆದುಕೊಳ್ಬೇಕಂತೇಳಿ ಎಲ್ಲರಲ್ಲಿ ಒಂದು ವಿನಂತಿ. ಅದೇ ರೀತಿ 17ನೇ ತಾರೀಕು ಸಂಗಮೇಶ್ವರ ಕಾಲನಿಯ ಶಂಕರ ಮಠದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ಅವರ ಪಾದಪೂಜೆಯ ಒಂದು ವ್ಯವಸ್ಥೆ ಇರುತ್ತೆ. ಎಲ್ಲ ಆಸಕ್ತ ಭಕ್ತರು ಅಲ್ಲಿ ಬಂದು ಆ ಪಾದಪೂಜೆಯನ್ನು ಮಾಡಿ ಗುರುಗಳ ಒಂದು ಆಶೀರ್ವಾದ ಪಡೆದುಕೊಳ್ಬೇಕಂಥೇಳಿ ಎಲ್ಲರಲ್ಲಿ ಮತ್ತೊಂದು ವಿನಂತಿ. ಅದೇ ರೀತಿ 18ನೇ ತಾರೀಕು ಬೆಳಗ್ಗೆ ಮತ್ತೆ ಪೂಜೆಗಳು ಅವೆಲ್ಲ ಮಾಡಿಕೊಂಡು ಗುರುಗಳು ಇಲ್ಲಿಂದ ಬೀದರ್ಗೆ ಹೋಗ್ತಾರೆ ಅವತ್ತು. ಸೊ ಈ 3 ದಿನದ ಕಾರ್ಯಕ್ರಮಗಳು, ಹಲವಾರು ಕಾರ್ಯಕ್ರಮಗಳು ಇರ್ತವೆ. ಶಂಕರ ಮಠದ ಒಂದು ದೊಡ್ಡ ಒಂದು ಸಮಿತಿನೇ ಇದೆ. ಸೊ ನಗರದ 106 ಗಣ್ಯರು ಆ ಸಮಿತಿಯೊಳಗಿದ್ದು ಎಲ್ಲರೂ ಒಂದು ಸೇವೆಯ ಒಂದು ಸೌಭಾಗ್ಯ ಪಡೀತಿದ್ದಾರೆ. ಅದೇ ರೀತಿ ಎಲ್ಲರೂ ಅವ್ರ ಜೊತೆ ಕೈ ಜೋಡಿಸಿ ಪ್ರತಿಯೊಬ್ಬರು ಗುರುಗಳ ಒಂದು ಆಶೀರ್ವಾದ ಪಡೆದುಕೊಳ್ಬೇಕಂತೇಳಿ ಎಲ್ಲರಲ್ಲಿ ವಿನಂತಿ ಮಾಡ್ತಾ ನನ್ನ 2 ಮಾತುಗಳು ಮುಗಿಸ್ತೀನಿ. ನಮಸ್ಕಾರ. ತಮ್ಮ ಹೆಸರು? ಸಂಜೀವ್ ಗುಪ್ತಾ ಅಂತೇಳಿ, ಗೌರವ ಅಧ್ಯಕ್ಷರು, ಸಮಿತಿಯ ಗೌರವ ಅಧ್ಯಕ್ಷರು.